ಸೊ ಆ ಬಂಡೆನ ಇಲ್ಲಿ ಒಡವೆ ಕಲ್ಲು ಅಂತ ಕರೀತಾರೆ. ಏನಕ್ಕೆ ಒಡವೆ ಕಲ್ಲು ಅಂತ ಕರೀತಾರೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ರಾಜರು ಮಹಾರಾಜರೆಲ್ಲ ಒಡವೆಗಳನ್ನ ಅದರೊಳಗಡೆ ಬಚ್ಚಿಡ್ತಾ ಇದ್ರಂತೆ. ಗಾಳಿ ಊರು ಸಿಕ್ಕಾಪಟ್ಟೆ ಗಾಳಿ. ಆ ಪಕ್ಕದಲ್ಲಿ ಒಂದು 6 ಅಡಿ ಇರೋ ಕಬ್ಬಿಣದ ಬಾಕ್ಸ್ ಇತ್ತು. ಈ ಗಾಳಿಗೆ ಆ ಕಬ್ಬಿಣದ ಬಾಕ್ಸೇ ಉಳ್ಕೊಂಡು ಕೆಳಗಡೆ ಬಿದ್ದೋಯ್ತು, ಅಷ್ಟು ಗಾಳಿ ಇದೆ. ಬೆಟ್ಟ ಅರ್ಧ ಹತ್ತದ ಮೇಲೆ ನಮಗೆ ಇಲ್ಲಿ ಸ್ಟೆಪ್ಸ್ ಕಾಣಿಸುತ್ತೆ. ಇಲ್ಲಿ ಗಂಟೆ ನಮಗೆ ಸ್ಟೆಪ್ಸ್ ಏನಿರಲಿಲ್ಲ, ಹಾಗೆ ಹತ್ಕೊಂಬಂದಿದ್ದು. ಇಲ್ಲಿಂದ ಸ್ಟೆಪ್ಸ್ ಇದೆ. ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಒಂದು ತುಂಬ ಫೇಮಸ್ ಆಗಿರುವಂಥ ಟೆಂಪಲ್ ಇದಿರೋದು ಹಂದನಕೆರೆಯಲ್ಲಿ. ಸೊ ಈ ಟೆಂಪಲ್ ಹೆಸರು ಉಂಟು ದುರ್ಗಮ್ಮನ ಬೆಟ್ಟ ಅಂತ. ಆ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಈ ದಾರಿ ತೋರ್ಸಕ್ಕೆ ನಮ್ಮ ಹುಡುಗ ಒಬ್ಬ ಬರಬೇಕಾಗಿತ್ತು. ಎಲ್ಲೋದ ಇನ್ನೂ ಕಾಣಿಸ್ತಾನೆ ಇಲ್ವಲ್ಲ? ಎಸ್, ಮುಂದೆ ಹೋಗ್ತಾ ಇರೋ ಅಣ್ಣ ಬಂಡೆ ನಮ್ಗೆ ಇವತ್ತು ಆ ಬೆಟ್ಟಕ್ಕೆ ಹೋಗೋದಕ್ಕೆ ದಾರಿ ದೀಪ ಆಗಿ ದಾರಿ ತೋರಿಸ್ಕೊಂಡು ಹೋಗ್ತಾ ಇರೋದು. ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇದು ಸಿಕ್ಕಾಪಟ್ಟೆ ಫೇಮಸ್ ಅಂತೆ, ಸ್ಪೆಷಲಿ ರಾಜಕಾರಣಿಗಳಿಗೆ. ಸುಮಾರು ಜನ ರಾಜಕಾರಣಿಗಳು ಎಲೆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತಾರಂತೆ. ಆ ಥರ ಬೇಡ್ಕೊಂಡೋಗಿ ಸುಮಾರು ಜನ ವಿನ್ ಆಗಿರೋ ಲೆಕ್ಕನೇ ಇಲ್ಲ, ಅಷ್ಟು ಜನ ಲೆಕ್ಕ ಇದೆಯಂತೆ. ಅಣ್ಣ ಹಂಗೆ ರೈಟ್ ತೊಗೊಂಬಿಟ್ಟ. ನಾನು ಸ್ಟ್ರೈಟ್ ಹೋಗ್ತೀನಿ ಅನ್ಕೊಂಡು ಇಂಡಿಕೇಟರ್ ಯಾಕೆ ಅಣ್ಣ ಹಾಕ್ಲಿಲ್ಲ? ಯಾಕೆ ಆ ರಾಜಕಾರಣಿಗಳ ಲಿಸ್ಟಲ್ಲಿ ಮೋದಿ ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಇದ್ದಾರೆ, ಡಿ ಕೆ ಸುರೇಶ್ ಇದ್ದಾರೆ. ಈ ಥರ ಲೆಕ್ಕನೆಲ್ಲ ಅಷ್ಟು ಜನ ಬಂದು ಹೋಗಿದ್ದಾರೆ. ಆ್ಯಂಡ್ ಈ ಬೆಟ್ಟ ನಮ್ಮೂರಿಗೆ ಸಿಕ್ಕಾಪಟ್ಟೆ ಹತ್ತಿರ ಇದ್ರೂ ಕೂಡ ಹೋಗೋದಕ್ಕೆ ಒಂದಿನ ಆಗಿರಲಿಲ್ಲ. ಸೊ ಆ ಕಾಲ ಇವತ್ತು ಕೂಡ ಬಂದಿದೆ, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ವೆದರ್ ಕೂಡ ಸಖತ್ತಾಗಿದೆ. ಆ ಕಡೆ ಈ ಕಡೆ ಎಲ್ಲ ಮಳೆ ಆಗ್ತಾಯಿದೆ. ನಾವು ಹೋಗೋ ಅಷ್ಟರಲ್ಲಿ ಬೆಟ್ಟದ ಮೇಲೂ ಮಳೆ ಬಂದರೆ ಇನ್ನೂ ಸೂಪರಾಗಿರುತ್ತೆ. ಮೇಕೆ ಮರಿಗಳು ಎಳ್ದಂಗೆ ಗಾಡಿ ಮೇಲೆ ಹಾಕ್ಕೊಂಡ್ರೆ ನೈಟ್ ಒಳ್ಳೆ ಮಟನ್ ಊಟ ಆಗ್ತಾಯಿತ್ತು. ನಂಗೂ ಬೇಡ ನಿಂಗೂ ಬೇಡ, ಒಂದು 25,000 ಅಕೌಂಟ್ಗೆ ಹಾಕೋ. ಈ ಬೆಟ್ಟದ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳಿದೆ. ಸೊ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ನೋಡಿ. ನೀವು ಈ ಬೆಟ್ಟದ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡ್ಕೋಬಹುದು. ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದಕ್ಕೂ ಮುಂಚೆ ಯಾರ್ಯಾರು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ವೀಡಿಯೋಗಳು ನಂದು ಕೂಡ ಚೆನ್ನಾಗಿ ಹೋಗುತ್ತೆ, 1000 ವ್ಯೂಸ್ ಎಲ್ಲ. ಆದರೆ ಅದರಿಂದ ಬರೋ ಸಬ್ಸ್ಕ್ರೈಬರ್ಸ್ ಮಾತ್ರ ಅಷ್ಟಕ್ಕಷ್ಟೇ ಇರ್ತಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ ಮಾಡ್ಕೊಳ್ಳಿ. ನಾನು ಲಾಸ್ಟ್ ವೀಡಿಯೋನ NS200 ಮಾಡಿದ್ದೆ. ಅದಕ್ಕೂ ಮುಂಚೆ ವೀಡಿಯೋಸ್ಗಳನ್ನ CV350 ಹೈನೇಸಲ್ಲಿ ಮಾಡಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ KTM ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಈ ಬೈಕ್ನ ನೋಡಿಸ್ತಿರೋದೆ ಫಸ್ಟ್ ಟೈಮು, ಆದರೆ ಸಖತ್ತಾಗಿದೆ. ಇವರು ಹ್ಯಾಂಡ್ಲಿಂಗು ಎಲ್ಲ ಸೂಪರ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಈ ಬೈಕು. ನಾನು ಅದಕ್ಕೆ ಫಿದಾ ಆಗ್ಬಿಟ್ಟಿದ್ದೀನಿ, ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ, ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಇವಾಗ ಯಾವುದು ಹಳ್ಳಿ ಬಂತು. ಹೋಗೋ ರೂಟ್ ಮಾತ್ರ ಸೂಪರ್ ಆಗಿದೆ. ಒಂದ್ಸಲಿ ಕಾಡು ಬರುತ್ತೆ, ಒಂದ್ಸಲಿ ಊರು ಬರುತ್ತೆ. ಕಾಡು ಬಾ ಅಂತದೆ, ಊರು ಹೋಗಂತದೆ. ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಒಂದು ಯಾವುದೋ ಏರಿ ಮೇಲೆ ಹೋಗ್ತಾ ಇದೀವಿ. ಗುರು ಇಲ್ಲೊಂದು ಕೆರೆ ಇದೆ ನೋಡಿ, ಎಷ್ಟು ನೀರಿದೆ ಅಂತ. ಆಲ್ಮೋಸ್ಟ್ ಈ ಬರಗಾಲದಲ್ಲೂ ಕೂಡ ಒಂದು 70 to 80% ನೀರು ತುಂಬಿಕೊಂಡಿದೆ ಇದು. ಇನ್ನು ಪೂರ್ತಿ ಮಳೆ ಬಂದರೆ ಅಂತೂ ಫುಲ್ ಹರ್ಕೊಂಡು ಹೋಗ್ತಾ ಇರುತ್ತೆ ನಾವು ಪಕ್ಕಕ್ಕೆಲ್ಲ, ಅಷ್ಟು ನೀರು ತುಂಬ್ಕೋಬೋದು. ಇದು ನೋಡಿದ್ರೆ ಇದು ಬರಗಾಲ ಅಂತಲೇ ಅನ್ಸಲ್ಲ, ಆ ರೇಂಜ್ ನೀರು ತುಂಬಿಕೊಂಡಿದೆ ಈ ಕೆರೆಯಲ್ಲಿ ಮಾತ್ರ. ನಾವು ಹೋಗ್ತಾ ಇರೋ ಬೆಟ್ಟಕ್ಕೆ ಇಲ್ಲಿಂದ ಇನ್ನೊಂದು 15 to 20 ನಿಮಿಷ ಇರ್ಬೋದು ಅಷ್ಟೇ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಮಳೆ ಬರ್ಬೋದು ಇವತ್ತು ಹೋಗೋ ಅಷ್ಟರಲ್ಲಿ. ಅಷ್ಟೊಂದು ಮೋಡ ಆಗಿದೆ ಆ ಕಡೆಗೆ. ನೋಡೋಣ, ಮಳೆ ಬಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಆ ಬೆಟ್ಟದ ಮೇಲೆ ಹೋಗಬೇಕು, ಮತ್ತು ಅಷ್ಟೇ ಬೇಗ ಕೆಳಗಡೆ ಇಳಿದು ಬರಬೇಕಂತೆ. ಯಾಕಂದರೆ ಅಲ್ಲಿ ಸಿಕ್ಕಾಪಟ್ಟೆ ಕರಡಿ ಕಾಟ ಮತ್ತು ಚಿರತೆ ಕಾಟ ಎಲ್ಲ ಇದೆಯಂತೆ. ಇವನು ಯಾರಿಗೂ ರಿಂಗ್ ರೈಟ್ ತೊಗೊಂತವನೆ. ಗಾಡೀಲಿ ಇಂಡಿಕೇಟರ್ ಅಂತ ಒಂದು ಇರುತ್ತೆ, ಅದನ್ನು ಯೂಸ್ ಮಾಡ್ರಪ್ಪ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇದೇ ಹಂದನಕೆರೆ. ಇಲ್ಲಿಂದ ಇನ್ನೊಂದು 5 to 10 ನಿಮಿಷ ಆಗ್ಬೋದು. ಬಟ್ ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ. ಸೊ ತಿಳ್ಕೊಂಬಿಡೋಣ ಒಂದ್ಸಲಿ ಹೋಗ್ಬಿಟ್ಟು. ಹಲೋ ಅಣ್ಣ, ಯಾವ ಕಡೆ ಹೋಗ್ಬೇಕು? ಎಡಕ್ಕ ಬಲಕ್ಕ ಸ್ಟ್ರೈಟಾ? ಹೆಂಗೆ ಹೋಗ್ಬೇಕು ಅಂತ ಕೇಳಿದಾಗ ಸ್ಟ್ರೈಟ್ ಅಂದ್ಬಿಟ್ಟು ಇವಾಗ ರೈಟ್ ತೊಗೊತಾ ಇದೆಯಲ್ಲ ಗುರು. ಯಾವ ಸೀಮೆ ನ್ಯಾಯ ಗುರು ಇದು? ಮುಂದೆ ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ. ಅದು ರೇಣುಕಾಚಾರ್ಯರ ದೇವಸ್ಥಾನ ಅಂತ. 21 ಅಡಿ ಹೈಟ್ ಇರುವಂಥ ಒಂದು ವಿಗ್ರಹನ ಮಾಡಿದ್ದಾರೆ. ಟೆಂಪಲ್ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೋಡ್ಬೋದು ಲೆಫ್ಟಲ್ಲಿ ಒಂದು ವಿಗ್ರಹ ಕಾಣಿಸ್ತದೆ. ಇಲ್ಲಿಂದ ಇನ್ನು ಟೆಂಪಲ್ವರೆಗೂ ರೋಡ್ ಇದೇ ಥರ ಇರುತ್ತೆ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ರೋಡ್ ಫುಲ್ಲು ಜಲ್ಲಿನ ಹಾಕಿಬಿಟ್ಬಿಟ್ಟಿದ್ದಾರೆ. ಫುಲ್ ಜಲ್ಲಿಕಲ್ ರೋಡ್ ಇದೆ ಅಂತ ಹೇಳಿದ್ರು. ಸೊ ಜಲ್ಲಿಕಲ್ ರೋಡಲ್ಲಿ ಫುಲ್ ಗಾಡಿ ಕುಲ್ಕೊಂಡು ಕ್ರೇಜಿಯಾಗಿ ಹೋಗ್ತಾ ಇದೆ ಗುರು. ಒಬ್ಬೊಬ್ಬನೇ ಹೋಗ್ಬೇಡ ಕಳ್ಳ, ನಮ್ಮನ್ನು ಬಿಟ್ಟು ಒಬ್ಬೊಬ್ಬನೇ ಹೋಗ್ಬೇಡ. ಬಾಯಿಗೆ ಬರ್ತಾವೆಲ್ಲ ಹೆದರ್ಕೊಂಡು. ಯಾವ ಇವೆಲ್ಲ ಅಂತೂ ಇಂತೂ ಬೆಟ್ಟದ ಹತ್ರ ಬಂದಿದ್ದೀವಿ. ಮುಂದೆ ಕಾಣಿಸ್ತದೆ ನೋಡಿ, ಅದೇ ಬೆಟ್ಟ. ಆಲ್ರೆಡಿ ಟೈಮ್ ಒಂದು 4:15 ಆಗಿದೆ. ಆದಷ್ಟು ಬೇಗ ಹತ್ಬಿಟ್ಟು ಆದಷ್ಟು ಬೇಗ ಇಳಿಬೇಕು. ಯಾಕಂದರೆ ಆಲ್ರೆಡಿ ಕರಡಿ ಇದೆ, ಚಿರತೆ ಇದೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ದಾರೆ. ಸೊ ಸಂಜೆ ಆಗೋಕ್ಕಿಂತ ಮುಂಚೆ ಹತ್ತಿಳಿದ್ರೆ ನಮಗೂ ಒಳ್ಳೆಯದು. ಸೊ ಗಾಡಿ ಇಲ್ಲ ಪಾರ್ಕ್ ಮಾಡ್ಕೊಂಡು ಹೋಗಿ ಬರೋಣ.
ಇದೇ ಬೆಟ್ಟದ ಎಂಟ್ರೆನ್ಸು. ಸೊ ಇನ್ನೇನು ಬೆಟ್ಟ ಹತ್ತೋದಕ್ಕೆ ಶುರು ಮಾಡೋಣ. ಆ್ಯಂಡ್ ಹತ್ತೋದಕ್ಕೆ ಈಸಿ ಆಗಲಿ ಅಂತ ನೋಡ್ಬೋದು, ಸೈಡಲ್ಲೆಲ್ಲ ಈ ಕಬ್ಬಣದಲ್ಲಿ ರಾಡ್ಸೆಲ್ಲ ಹಾಕ್ಬಿಟ್ಟು ಈಸಿ ಆಗಲಿ ಅಂತ ಮಾಡಿದ್ದಾರೆ. ಆ್ಯಂಡ್ ನಿಜ ಹೇಳ್ತೀನಿ, ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಗುರು, ಅಷ್ಟು ಸಖತ್ತಾಗಿದೆ, ಮಳೆ ಬರೋ ಥರ. ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಈ ಥರ ವೆದರ್ಗೋಸ್ಕರ ಸಿಕ್ಕಾಪಟ್ಟೆ ಕಾದಿದ್ದೀನಿ ಗುರು. ನಾನು ಮಾಡಿದ್ದು ಯಾವ ವೀಡಿಯೋಲ್ಲೂ ಕೂಡ ಈ ಥರ ಇರಲಿಲ್ಲ. ಎಲ್ಲನೂ ಫುಲ್ ಬಿಸಿಲಿರ್ತಾಯಿತ್ತು, ಹೋಗಿ ಬರೋದ್ರೊಳಗಡೆ ಫುಲ್ಲು ನೀರು ಕಿತ್ಕೊಂಡ್ಬಿಡ್ತಾಯಿತ್ತು, ಅಷ್ಟು ಬಿಸಿಲಿರ್ತಾಯಿತ್ತು. ಹತ್ತೋಂತೂ ಸಿಕ್ಕಾಪಟ್ಟೆ ಈಸಿಯಾಗಿದೆ ಬೆಟ್ಟನ, ಒಂದು ಚೂರು ಕಷ್ಟ ಅಂತ ಅನ್ನಿಸ್ತಾರೆ, ಅಷ್ಟು ಈಸಿಯಾಗಿ ಬೆಟ್ಟನ ಹತ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ನೀವು ಸುತ್ತ ಒಂದು ವ್ಯೂ ನೋಡ್ಬೋದು ಹೇಗಿದೆ ಅಂತ. ಕೆಲವೊಂದು ಕಡೆ ಮಳೆ ಕೂಡ ಬರ್ತಿದೆ. ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಮಳೆ ಆಲ್ರೆಡಿ ಆ ಕಡೆ ಸ್ಟಾರ್ಟ್ ಆಗಿದೆ, ಇನ್ನು ಎಲ್ಗೂ ಬರುತ್ತೆ. ಆ್ಯಂಡ್ ಸುತ್ತ ಫುಲ್ಲು ನೀಲಗಿರಿ ಕಾಡೇ ಇದೆ, ಯಾವ ಕಡೆ ನೋಡಿದ್ರು ಫುಲ್ಲು ನಿಮಗೆ ನೀಲಗಿರಿ ಇದೆ, ಕಾಡು ಕಾಣಿಸುತ್ತೆ. ಬೆಟ್ಟ ಅರ್ಧ ಹತ್ತದ ಮೇಲೆ ನಮಗೆ ಸ್ಟೆಪ್ಸ್ ಕಾಣಿಸುತ್ತೆ. ಇಲ್ಲಿ ಗಂಟೆ ನಮಗೆ ಸ್ಟೆಪ್ಸ್ ಏನಿರಲಿಲ್ಲ, ಹಾಗೆ ಹತ್ಕೊಂಬಂದಿದ್ದು. ಇಲ್ಲಿಂದ ಸ್ಟೆಪ್ಸ್ ಇದೆ, ಬಟ್ ಏನೇ ಹೇಳಿ ಸ್ಟೆಪ್ಸ್ ಇಲ್ಲದ್ರೆ ನಾರ್ಮಲಾಗಿ ಬೆಟ್ಟ ಹತ್ತದೆ ಸ್ವಲ್ಪ ಈಸಿ ಅನಿಸುತ್ತೆ. ಸ್ಟೆಪ್ಸಲ್ಲಿ ಹತ್ತಿದ್ರೆ ಸ್ವಲ್ಪ ಟಯರ್ಡ್ ಅಂತ ಫೀಲಿಂಗ್ ಬರುತ್ತೆ. ನಾರ್ಮಲ್ ಆಗಿದ್ದರೆ ಬೇಕಾದ್ರೆ ಹೆಂಗೋ ಹತ್ಕೊಂಡು ಹೋಗ್ಬಿಡ್ಬೋದು. ಸ್ವಲ್ಪ ಗ್ರಿಪ್ ಸಿಗೋದು ಒಂಚೂರು ಕಷ್ಟ ಅಷ್ಟೇ. ಗ್ರಿಪ್ ಸಿಕ್ಬಿಟ್ರೆ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಕರಡಿ ಕಾಟ, ಚಿರತೆ ಕಾಟ ಇದೆ ಅಂತ ಹೇಳಿದ್ದಕ್ಕೆ ಮುಂದೆ ಹೋಗೋದಕ್ಕೆ ನನಗೆ ಭಯ ಆಗ್ತಾ ಇದೆ ಇಲ್ಲಿ. ಆ್ಯಂಡ್ ನಾವು ಬಂದಿರೋದು ಕೂಡ ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದೀವಿ. ಆಲ್ಮೋಸ್ಟ್ ಒಂದು 5 ಗಂಟೆ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಬಂದರೆ ಯಾರೂ ಇರೋದು ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಹತ್ಕೊಂಡು ಹೋಗ್ಬೇಕಂತ ಅನಿಸುತ್ತೆ. ಟೆಂಪಲ್ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ, ಇನ್ನೊಂಚೂರು ಹತ್ಕೊಂಡು ಹೋದರೆ ಕಾಣಿಸ್ಬೋದು ಅಂತ ಅಂದ್ಕೊತೀನಿ. ಈ ಬೆಟ್ಟದ ಮೇಲೆ ಒಂದು ಮಿಸ್ಟೀರಿಯಸ್ ಬಂಡೆ ಇದೆ, ಬಂಡೆಕಲ್ಲು. ಆ ಬಂಡೆಕಲ್ಲು ನಿಮಗೆ ತೋರಿಸ್ಬೇಕು, ಬನ್ನಿ ಹೋಗೋಣ. ಅಲ್ಲೊಂದು ರೌಂಡಾಗಿರೋ ಒಂದು ಬಂಡೆಕಲ್ಲು ಕಾಣಿಸ್ತಿದೆ ನೋಡಿದ್ರೆ, ಮರಗಳು ಸ್ವಲ್ಪ ಅಡ್ಡ ಇದೆ. ಒಂಚೂರು ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ರೀ. ನೋಡಿ, ಯಾವ ಚಿಕ್ಕ ಒಂದು ಬಂಡೆ ಕಾಣಿಸ್ತಿದೆ, ಆ ಬಂಡೆ ಮೇಲ್ಗಡೆ ಒಂದು ಚಿಕ್ಕ ಕಲ್ಲಿದೆ. ಸೊ ಆ ಬಂಡೆನ ಇಲ್ಲಿ ಒಡವೆ ಕಲ್ಲು ಅಂತ ಕರೀತಾರೆ. ಏನಕ್ಕೆ ಒಡವೆ ಕಲ್ಲು ಅಂತ ಕರೀತಾರೆ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ರಾಜರು ಮಹಾರಾಜರೆಲ್ಲ ಒಡವೆಗಳನ್ನ ಅದರೊಳಗಡೆ ಬಚ್ಚಿಡ್ತಾ ಇದ್ರಂತೆ. ಬ್ರಿಟಿಷರ್ಸು ಆವಾಗಲೇ ಆ ಬಂಡೆನ ಹೊಡೆದಾಕ್ಬಿಟ್ಟು ಒಳಗಡೆ ಒಡವೆ ಎಲ್ಲ ತೊಗೋಬೇಕು ಅಂತ ಕೂಡ ಬಂದಿದ್ರಂತೆ. ಅದನ್ನ ಹೊಡೆದಾಕ್ಬೇಕು ಅಂತ ಬಂದಾಗ ಈ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಬಂದ್ಬಿಟ್ಟು ಅವ್ರನ್ನ ಓಡಿಸಿತ್ತಂತೆ. ಕರಡಿ ಇರ್ಬೋದು, ಚಿರತೆ ಇರ್ಬೋದು, ಮತ್ತು ಕಿರ್ಬ ಅಂತ ಒಂದು ಪ್ರಾಣಿ ಬರುತ್ತೆ. ಈ ಎಲ್ಲ ಪ್ರಾಣಿಗಳು ಬಂದ್ಬಿಟ್ಟು ಬ್ರಿಟಿಷರ್ಸ್ನ ಓಡಿಸಿತ್ತು ಅಂತ ಹೇಳ್ತಾರೆ. ದೇವಸ್ಥಾನ ಕೂಡ ಇನ್ನೇನು ಮುಂದೆ ಕಾಣಿಸ್ತಾ ಇದೆ. ಅದೇ ಟೈಮಿಗೆ ಮಳೆ ಕೂಡ ಒಂದೊಂದೇ ಹನಿಯಾಗಿ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಒಂದೊಂದೇ ಹನಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಸೊ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಆದಷ್ಟು ಬೇಗ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು, ಜಾಸ್ತಿ ಆದರೆ ಅಲ್ಲೇ ಇರಬೇಕಾಗತ್ತೆ. ಅಲ್ಲಂತೂ ಯಾವುದೋ ಊರಲ್ಲಿ ಸಿಕ್ಕಾಪಟ್ಟೆ ಸರಿಯಾಗಿ ಹೊಡಿತಾ ಇದೆ ಗುರು, ಮಳೆ ಮಾತ್ರ ಫುಲ್. ಅಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಕೆರೆಗೆರೆ ತುಂಬೋದು, ಆ ರೇಂಜ್ಗೆ ಹೊಡಿತಾ ಇದೆ. ಸೊ ಈಗ ನಾವು ಟೆಂಪಲ್ ಒಳಗಡೆ ಹೋಗೋಣ. ಫಸ್ಟು ನಮ್ಗೆ ಇಲ್ಲೊಂದು ದೇವಸ್ಥಾನ ಸಿಗುತ್ತೆ. ಇದು ಬಂದ್ಬಿಟ್ಟು ಆಂಜನೇಯ ಸ್ವಾಮಿಯ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ತಾರೆ. ಆ್ಯಂಡ್ ಈ ಬೆಟ್ಟದ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಏನು ಗಾಳಿ ಗುರು, ಈ ಬೆಟ್ಟದ ಬಗ್ಗೆ ಏನು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ಶಿವ ಕೂಡ ಇದ್ದಾರೆ, ಮತ್ತು ಪಾರ್ವತಿ ಕೂಡ, ದುರ್ಗಮ್ಮ ಅನ್ನೋ ಹೆಸರಲ್ಲಿ ಪಾರ್ವತಿ ಕೂಡ ಈ ಬೆಟ್ಟದಲ್ಲಿ ನೆಲೆಸಿದ್ದಾರೆ. ಇವಾಗ ಆಂಜನೇಯ ಸ್ವಾಮಿನ ನೋಡೋಣ. ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ. ಸದ್ಯಕ್ಕೆ ಇಲ್ಲಿ ಯಾರೂ ಅರ್ಚಕರಿಲ್ಲ, ಸಂಜೆ ಆಗಿದೆ ಅಂತ ಮೋಸ್ಟ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನಾನು ರೀಸೆಂಟಾಗಿ ವಿಸಿಟ್ ಮಾಡಿರೋ ಪ್ಲೇಸ್ಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಗುರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ವೆದರ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಹಾಗಾಗಿ ನೋಡ್ಬೋದು ನೀವು, ಇಲ್ಲಿ ಸ್ವಲ್ಪ ನೀರು ಕೂಡ ನಿಂತಿದೆ. ಇದು ಮಳೆ ಬಂದು ನಿಂತಿದೆಯೋ ಅಥವಾ ಏನಾದರೂ ಯೂಸ್ಗೆ ಅಂತ ಇಟ್ಟಿದ್ದಾರೋ ಅಥವಾ ಯಾವಾಗಲೂ ಇಲ್ಲಿ ನೀರು ಇರುತ್ತೋ ಗೊತ್ತಿಲ್ಲ. ಗಾಳಿ ಮಾತ್ರ ಸೂಪರಾಗಿ ಬೀಸ್ತಾ ಇದೆ ಗುರು. ಇಲ್ಲ ಒಂದು ಶಿವನ ದೇವಸ್ಥಾನ ಕೂಡ ಇದೆ, ಚಿಕ್ಕದಾಗಿ ಒಂದು ಶಿವನ ವಿಗ್ರಹ ಇರುವಂಥ ಒಂದು ದೇವಸ್ಥಾನ. ಬನ್ನಿ, ಅದು ಕೂಡ ತೋರಿಸ್ತೀನಿ. ಒಂದು ಶಿವನ ಚಿಕ್ಕ ಲಿಂಗ ಇದೆ, ಅದು ಬಿಟ್ಟರೆ ಅದ್ರ ಮುಂದೆ 2 ಬಸವನ ವಿಗ್ರಹಗಳು, ಚಿಕ್ಕದಾಗಿ ಪುಟಾಣಿಯಾಗಿ 2 ಬಸವನ ವಿಗ್ರಹಗಳು ಕೂಡ ಇದೆ. ಇಲ್ಲಿ ನೋಡಿ, ನಾಗರ ಕಲ್ಲಿಗೆ ಹಾಲೆರೆದಿರೋದು ಎಷ್ಟು ಚೆನ್ನಾಗಿ ಹರ್ಕೊಂಡು ಹೋಗಿದೆ ಇಲ್ಲಿ ಅಂತ. ಇಲ್ಲೊಂದು ನಾಗರ ವಿಗ್ರಹ ಮತ್ತು ಒಂದು ತ್ರಿಶೂಲ ಕೂಡ ನಾವು ನೋಡ್ಬೋದು. ಈ ಬೆಟ್ಟನ ದುರ್ಗಮ್ಮನ ಬೆಟ್ಟ ಅಂತ ಕೂಡ ಕರೀತಾರೆ, ಮತ್ತು ಗುರು ಗಿರಿಸಿದ್ದೇಶ್ವರ ಸ್ವಾಮಿಯ ಬೆಟ್ಟ ಅಂತ ಕೂಡ ಕರೀತಾರೆ. ಗುರು ಗಿರಿಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಗುರು ಗಿರಿಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಗಿರಿಸಿದ್ದೇಶ್ವರ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು ಇಲ್ಲಿ ಗಿರಿ ಮೇಲೆ ನೆಲೆಸಿರೋದ್ರಿಂದ ಗಿರಿಸಿದ್ದೇಶ್ವರ ಸ್ವಾಮಿ ಅಂತ ಕರೀತಾರೆ. ಆ್ಯಂಡ್ ಇಲ್ಲಿ ಗುರು ಗಿರಿಸಿದ್ದೇಶ್ವರ ಸ್ವಾಮಿಗಳು ಬಂದ್ಬಿಟ್ಟು ಮಗುವಿನ ರೂಪದಲ್ಲಿ ಉದ್ಭವ ಮೂರ್ತಿಯಾಗಿದ್ದಾರಂತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಏನೋ ಕಪ್ಪು ಅಲ್ಲಿ ಏನೋ ಇಟ್ಟಿದ್ದಾರೆ, ಅದು ಏನಂತ ನನಗಂತೂ ಗೊತ್ತಿಲ್ಲ. ಈಗ ಹೋಗಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಕ್ಲೋಸ್ ಇದೆಯಾ ಓಪನ್ ಇದೆಯಾ ಗೊತ್ತಿಲ್ಲ. ಓಪನ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಸ್ವಾಮಿಗಳ ದರ್ಶನ ಅಂತೂ ಮಾಡಿಸ್ತೀನಿ. ಡೋರ್ ಕ್ಲೋಸ್ ಇದೆ, ಬಟ್ ದೇವ್ರ ದರ್ಶನ ಮಾಡ್ಬೋದು, ನೋಡೋಣ.
ಕತ್ಲಿದೆ. ನಮಗಿಲ್ಲಿ ಲಿಂಗ ಮಾತ್ರ ಕಾಣಿಸ್ತದೆ, ಬಟ್ ಎದುರುಗಡೆ ಇರುವಂಥ ಮಗುವಿನ ರೂಪದಲ್ಲಿ ಇರುವಂಥ ಉದ್ಭವ ಮೂರ್ತಿ ಕಾಣಿಸ್ಲಿಲ್ಲ. ಇನ್ನೊಂದ್ಸಲಿ ನೋಡೋಕೆ ಟ್ರೈ ಮಾಡೋಣ. ನಮಗೆ ಉದ್ಭವ ಮೂರ್ತಿ ಕಾಣಿಸ್ತಿಲ್ಲ, ಕತ್ಲೆಯಾಗಿರೋದ್ರಿಂದ ಉದ್ಭವ ಮೂರ್ತಿ ಕಾಣಿಸ್ತಿಲ್ಲ. ಆ್ಯಂಡ್ ಇಲ್ಲಿ ಬಂದರೆ ಜನಗಳು ಉಳ್ಕೊಳೋದಕ್ಕೆ ನೋಡಿ, ಈ ಕಡೆ ಎಲ್ಲ ನಿಮಗೆ ಸಿಕ್ಕಾಪಟ್ಟೆ ಜಾಗ ಇದೆ, ಉಳ್ಕೋಬೋದು ಉಳ್ಕೋಬೇಕು ಅಂತ ಇದ್ದರೆ. ಆ್ಯಂಡ್ ಉಳ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಜನಗಳೇ ಬಂದು ಉಳ್ಕೋಬೇಕಾಗುತ್ತೆ. ಒಬ್ಬರು ಇಬ್ಬರು 3 ಜನ ಎಲ್ಲ ಬಂದು ಉಳ್ಕೊಳಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಪ್ರಾಣಿಗಳ ಕಾಟ ಅಂತ ಹೇಳಿದ್ರೆ ಇಲ್ಲಿ. ಸೊ ಹಾಗೆ ಉಳ್ಕೋಬೇಕು ಅಂತ ಇದ್ದರೆ ಸ್ವಲ್ಪ ಜಾಸ್ತಿ ಜನನೇ ಬಂದು ಉಳ್ಕೋಬೇಕಾಗುತ್ತೆ. ಈಗ ಎದುರುಗಡೆ ಕಾಣಿಸ್ತಿರ್ಬಂದ್ಬಿಟ್ಟು ದುರ್ಗಮ್ಮನ ದೇವಸ್ಥಾನ ನೋಡಿ. ಒಂದು ಕಡೆ ಬಿಸಿಲಿದೆ, ಒಂದು ಕಡೆ ಮಳೆ ಬರ್ತಾ ಇದೆ. ಆ್ಯಂಡ್ ಈ ದೇವಸ್ಥಾನ ಬಂದ್ಬಿಟ್ಟು ಗುರು ಗಿರಿಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲೇ ಇದೆ. ಈಗ ಹೋಗಿ ದೇವ್ರ ದರ್ಶನ ಮಾಡೋಣ. ದೇವಸ್ಥಾನದ ಒಳಗಡೆ ಬಂದ್ವಿ ಅಷ್ಟೇ, ಫುಲ್ಲು ಮಳೆ ಮತ್ತು ಗಾಳಿ ಎರಡೂ ಕೂಡ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗೋಯ್ತು. ನೋಡಿ ಯಾವ ಥರ ಗಾಳಿ ಬೀಸ್ತದೆ ಅಂತ. ಗಾಳಿ ಜೊತೆಗೆ ಗುಡುಗು ಸಿಡ್ಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈಚೆ ಹೋಗ್ಬೇಕು ಅಂತ ಅನ್ಕೊಂತಿದ್ವಿ, ಬಟ್ ಹೋಗೋದಕ್ಕೆ ಆಗ್ತಾ ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗಾಳಿ ಊರು ಸಿಕ್ಕಾಪಟ್ಟೆ ಗಾಳಿ. ಆ ಪಕ್ಕದಲ್ಲಿ ಒಂದು 6 ಅಡಿ ಇರೋ ಕಬ್ಬಿಣದ ಬಾಕ್ಸ್ ಇತ್ತು. ಈ ಗಾಳಿಗೆ ಆ ಕಬ್ಬಿಣದ ಬಾಕ್ಸೇ ಉಳ್ಕೊಂಡು ಕೆಳಗಡೆ ಬಿದ್ದೋಯ್ತು, ಅಷ್ಟು ಗಾಳಿ ಇದೆ. ಸ್ವಲ್ಪ ಕಡಿಮೆ ಆಯಿತು ಮಳೆ ಮತ್ತು ಗಾಳಿ. ಸೊ ಈಗ ಬೆಟ್ಟದಿಂದ ಕೆಳಗಡೆ ಇಳಿಯೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಹನಿ ಮಾತ್ರ ಬರ್ತಾ ಇದೆ, ಬಟ್ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಏನು ಜಾಸ್ತಿ ಬರ್ತಲ್ಲ, ಸ್ವಲ್ಪನೇ ಬರ್ತಾ ಇದೆ. ಮತ್ತೆ ಜಾಸ್ತಿ ಆಗೋದಕ್ಕಿಂತ ಮುಂಚೆ ಇಳ್ಕೊಂಡ್ಬಿಟ್ರೆ ಬೆಟರ್ ಆಗುತ್ತೆ. ಬಟ್ ಪ್ಲೇಸ್ ಮಾತ್ರ ಅಲ್ಟಿಯಾಗಿದೆ ಗುರು. ಯಾರಾದರೂ ಬರಬೇಕು ಅಂತ ಅಂದ್ಕೊಂಡ್ರೆ ಆರಾಮಾಗಿ ಬಂದುಬಿಟ್ಟು ಸ್ಪೆಂಡ್ ಮಾಡ್ಕೊಂಡು ಹೋಗೋ ಸ್ವಲ್ಪ ಟೈಮ್ನ. ಬಟ್ ಬೆಂಗಳೂರಿಂದ ಬರ್ತಾರೆ ಸ್ವಲ್ಪ ದೂರನೇ ಆಗುತ್ತೆ. ಬೇರೆ ಬೇರೆ ಪ್ಲೇಸ್ ಪ್ಲ್ಯಾನ್ ಮಾಡ್ಕೊಂಬಂದರೆ ಆರಾಮಾಗಿ ಬರ್ಬೋದು. ಮತ್ತು ಈ ಬೆಟ್ಟದಿಂದ ಆ ಕಡೆ ಮತ್ತು ಕೆಳಗಡೆ ಇರೋ ಕಾಡೊಳಗಡೆಲ್ಲ ಹೋದರೆ ನಮಗೆ 101 ಬಾವಿಗಳು ಸಿಗುತ್ತಂತೆ. ಆ್ಯಂಡ್ 101 ಸಣ್ಣ ಸಣ್ಣ ಮನೆಗಳು ಕೂಡ ಇದೆಯಂತೆ ಇಲ್ಲಿ. ಬಟ್ ಇವಾಗ ಮಳೆ ಬರ್ತಿರೋ ಕಾರಣದಿಂದ ನಾವು ಅಲ್ಲಿಗೆಲ್ಲ ಹೋಗೋದಕ್ಕಾಗಲ್ಲ. ಬಟ್ ನೆಕ್ಸ್ಟ್ ವೀಡಿಯೋಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ 101 ಬಾವಿಗಳಲ್ಲಿ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಬಾವಿಗಳನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಆಗಿನ ಕಾಲದಲ್ಲಿ ಇಲ್ಲಿ ದೇವಸ್ಥಾನಕ್ಕಿಂತ ಬಂದಾಗ ಮಲಗೋಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಇಲ್ಲೇ ಈ ಬಂಡೆಗಳ ಕೆಳಗಡೆ ಎಲ್ಲ ಮಲ್ಕೊತಾ ಇದ್ರಂತೆ. ಮಳೆ ಬಂದಾಗ ಇಲ್ಲಾಂದರೆ ಚಳಿ ಇದ್ದಾಗೆಲ್ಲ ಈ ಬಂಡೆಗಳ ಕೆಳಗಡೆ ಮಲ್ಕೊತಾ ಇದ್ರಂತೆ. ಆರಾಮಾಗಿ ಮಲ್ಗೋಕ್ಕೆ ಕೂಡ ಜಾಗ ಇದೆ. ಒಂದು 6-7 ಜನ ಅಂತೂ ಆರಾಮಾಗಿ ಮಲ್ಕೋಬೋದು, ಅಷ್ಟು ಜಾಗ ಇದೆ. ಈ ವಿಡಿಯೋ ಜೊತೆಗೆ ಈ ಪ್ಲೇಸ್ ಕೂಡ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ, ಶೇರ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.